ನಮಸ್ತೆ ಸ್ನೇಹಿತರೆ. ಹಸಿದವನಿಗೆ ಕಲ್ಲಿನಲ್ಲೂ ಕೂಡ ಕೆಲಸವಿರುತ್ತದೆ. ಹೊಟ್ಟೆ ತುಂಬಿದವನಿಗೆ ಸಿಕ್ಕ ಕೆಲಸ ಕೂಡ ಕಲ್ಲಂತೆ ಅನಿಸುತ್ತದೆ. ಹೌದಲ್ವಾ ಸ್ನೇಹಿತರೆ? ಎಷ್ಟು ಚೆನ್ನಾಗಿದೆ ಈ ಮಾತುಗಳು. ನಾವು ಯಾವಾಗಲೂ ಹಸಿವಿನಲ್ಲಿರಬೇಕು, ಅಂದರೆ ಗೆಲ್ಲುವ ಹಸಿವಿನಲ್ಲಿರಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಗುರಿಯ ಕಡೆ ನಮ್ಮ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಪಡೆಯಬೇಕೆಂಬ ಹಂಬಲ ಎಲ್ಲದಕ್ಕಿಂತ ದೊಡ್ಡದು. ಹೆಚ್ಚು ಶ್ರಮ ಪಡುವಂತೆ ಮಾಡುತ್ತದೆ ಹಾಗೂ ಯಶಸ್ಸನ್ನು ಕೂಡ ನೀಡುತ್ತದೆ. ಹಾಗೂ ಇದು ನಮ್ಮನ್ನು ರಾಜಭೋಗವನ್ನು ಸವಿಯುವಂತೆ ಮಾಡುತ್ತದೆ. ಹೌದು ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯಂತ ಉಪಯುಕ್ತವಾಗುವಂತಹ ಸಲಹೆಗಳೊಂದಿಗೆ, ವಿಚಾರಗಳೊಂದಿಗೆ ಬಂದಿದ್ದೇವೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ತಕ್ಕಂತಹ ಕಷ್ಟಗಳು ಎಷ್ಟು ಸರಳವಾಗಿ ಪರಿಹರಿಸಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇವತ್ತಿನ ದಿನ ಹೇಳುವಂತಹ ಈ ಕೆಲವೊಂದು ಚಿಕ್ಕ ಪುಟ್ಟ ಉಪಾಯಗಳು ನಿಮ್ಮ ಜೀವನದಲ್ಲಿ ಅಗಾಧವಾದ ಬದಲಾವಣೆಗಳನ್ನು ತರುವುದು ಅಷ್ಟೇ ಅಲ್ಲದೆ, ನೀವು ಬಯಸುವಂತಹ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿ ಹಾಗೂ ಬೇಡಿಕೆಯಲ್ಲಿಯೂ ಕೂಡ ಹೆಚ್ಚಿನ ಮಹತ್ವವನ್ನು ಈ ಉಪಾಯವು ವಹಿಸುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಎಲ್ಲ ಇಷ್ಟಾರ್ಥಗಳ ಈಡೇರಿಕೆಗೆ ಅತ್ಯಂತ ಪರಿಣಾಮಕಾರಿಯಾದಂತಹ ಫಲಿತಾಂಶವನ್ನು ಈ ಉಪಾಯಗಳು ನೀಡುತ್ತದೆ. ಹೌದು ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಯಾವುದೇ ಉಪಾಯ ಮಾಡಿದರೂ ಕೂಡ ಕೆಲವೊಮ್ಮೆ ಆ ಉಪಾಯ ಕೆಲಸ ಮಾಡುವುದಿಲ್ಲ. ಆಗ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ಹೌದು, ಹಾಗೂ ಯಾವುದೇ ಪೂಜೆ ಎಷ್ಟು ನಿಷ್ಠೆಯಿಂದ ಮಾಡಿದರೂ ಕೂಡ ಅದು ಫಲ ದೊರೆಯುವುದೇ ಇಲ್ಲ. ಹೀಗಿರುವಾಗ ಅದಕ್ಕೆ ಕಾರಣ ಹುಡುಕುತ್ತಾ ಹೋದರೆ ನಮಗೆ ಮೊದಲನೆಯದಾಗಿ ಸಿಗುವುದು ನಮ್ಮ ಮನೆಯ ಕೆಲವೊಂದು ಚಿಕ್ಕ ಪುಟ್ಟ ವಾಸ್ತು ದೋಷಗಳು. ಹೌದು ಸ್ನೇಹಿತರೆ, ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಸೌತ್ ಈಸ್ಟ್ ಕಾರ್ನರ್, ಅಂದರೆ ಆಗ್ನೇಯ ಭಾಗ ಎಂದು ಹೇಳುವ ಈ ಭಾಗದಲ್ಲಿ ದೋಷವಿದ್ದರೆ ಕೆಲವೊಂದು ಉಪಾಯಗಳು ಹಾಗೂ ಪೂಜೆಗಳು ಫಲ ದೊರೆಯುವುದಿಲ್ಲ. ಅಂದರೆ ಈ ದಿಕ್ಕಿಗೆ ಅಧಿಪತಿ ಶುಕ್ರ, ದಿಕ್ಪಾಲಕ ಅಗ್ನಿ. ಈ ಭಾಗವು ಮನೆಯ ಸ್ತ್ರೀಯರು ಮತ್ತು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾಗಿ ಪೂರ್ವಿಕರು ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆಯನ್ನು ನಿರ್ಮಿಸುವಂತೆ ಹೇಳುತ್ತಿದ್ದರು. ಹೌದಲ್ವಾ? ಹಾಗೂ ಇನ್ನು ವಿಷಯಕ್ಕೆ ಬಂದರೆ, ಯಾರ ಮನೆಯಲ್ಲಿ ಈ ಭಾಗದಲ್ಲಿ ಕನ್ನಡಿ ಅಥವಾ ಟಾಯ್ಲೆಟ್ ಇದ್ದರೆ ಅಂತಹ ಮನೆಯಲ್ಲಿ ಹಣದ ಅಭಾವ, ಆರ್ಥಿಕ ಸಂಕಷ್ಟ ಸದಾ ಕಾಡುತ್ತಾ ಇರುತ್ತದೆ. ಆದರೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರವಿದೆ. ಇದರ ದೋಷವನ್ನು ನಿವಾರಣೆ ಮಾಡಲು ನಾವು ಸರಳವಾಗಿ ಕೆಂಪು ಪಟ್ಟಿ ಅಥವಾ ರೆಡ್ ಕಲರ್ ಟೇಪ್ ಅನ್ನು ಸಹ ಆ ಜಾಗದಲ್ಲಿ ಹಚ್ಚಬೇಕು. ಅಕಸ್ಮಾತ್ ಕನ್ನಡಿಯನ್ನು ಇಟ್ಟರೆ ಆ ಜಾಗದಿಂದ ಕನ್ನಡಿಯನ್ನು ತೆಗೆಯಬೇಕಾಗುತ್ತದೆ. ಹಾಗೂ ನಾವು ಯಾವುದೇ ಉಪಾಯ ಮಾಡಿದರೂ ಕೂಡ ಅದರಲ್ಲಿ ಎಫರ್ಟ್, ಅಂದರೆ ಶ್ರಮ ಜಾಸ್ತಿ ಇದ್ದರೆ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತದೆ. ಅದರಲ್ಲಿ ನಾವು ಇವತ್ತು ಹೇಳುವ ಈ ಉಪಾಯ ನಿಮಗೆ ನಿಮ್ಮ ಲೈಫ್ನಲ್ಲಿ ಸಕ್ಸಸ್ ಕಾಣೋದಕ್ಕೆ ಅಷ್ಟೇ ಅಲ್ಲ, ಹಣದ ಹರಿವು ಆಗಲು ಇರುವಂತಹ ಅಡೆತಡೆಯನ್ನು ತೆಗೆಯುತ್ತದೆ. ಹೌದು, ಅದರಲ್ಲಿ ಮೊದಲನೇದಾಗಿ ನಾವು ಹೇಳುವುದಾದರೆ, ಎಲ್ಲರ ಮನೆಯಲ್ಲಿಯೂ ಸಾಮಾನ್ಯವಾಗಿ ಗೋಮತಿ ಚಕ್ರ ಇರುತ್ತದೆ. ಅತ್ಯಂತ ಪೂಜನೀಯ ಭಾವನೆಯಿಂದ ನಾವು ಲಕ್ಷ್ಮೀ ದೇವಿಯ ಸಂಕೇತವಾಗಿ ಈ ಗೋಮತಿ ಚಕ್ರವನ್ನು ಪೂಜಿಸುತ್ತೇವೆ. ಹಾಗೂ ಕವಡಿ ಇದ್ದೇ ಇರುತ್ತದೆ. ಇದನ್ನು ನಾವು ಸರಳವಾಗಿ ಯಾವುದೇ ಚಿಕ್ಕ ಬೌಲನ್ನು ತೆಗೆದುಕೊಳ್ಳಿ, ಅದಕ್ಕೆ ಪೂರ್ತಿ ಅಕ್ಕಿ ಹಾಕಿ ಅದರ ಮೇಲೆ 4 ಕವಡೆ ಹಾಗೂ 4 ಗೋಮತಿ ಚಕ್ರಗಳನ್ನು ಇಟ್ಟು ಅದರ ಸುತ್ತ ಕೆಂಪು ದಾರವನ್ನು 3 ಸಲ ಸುತ್ತಿ ನಿಮ್ಮ ಪೂಜಾ ರೂಮ್ನಲ್ಲಿ ಇಟ್ಟು ಪ್ರತಿದಿನ ಪೂಜಿಸಬೇಕು. ಹಾಗೂ ಓಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ ಪ್ರತಿದಿನ ಇದನ್ನು ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಆರ್ಥಿಕ ಸಂಕಷ್ಟದಿಂದ ಹೊರಬರಬಹುದು. ಅತ್ಯಂತ ಸರಳವಾಗಿರುವಂತಹ ಈ ಉಪಾಯವನ್ನು ನೀವು ಪ್ರತಿನಿತ್ಯ ನಿಷ್ಠೆಯಿಂದ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನು ಕಾಣಬಹುದು. ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಇರುವಂತಹ ಎಲ್ಲ ರೀತಿಯ ಅಡೆತಡೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಸ್ನೇಹಿತರೆ. ಹೌದು, ಯಶಸ್ಸನ್ನು ಗಳಿಸಲು ಇರುವಂತಹ ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಣೆ ಮಾಡಿ ನಿಮ್ಮ ಜೀವನದಲ್ಲಿ ಅತ್ಯುನ್ನತವಾದಂತಹ ಸ್ಥಾನ, ಮಾನ, ಗೌರವವನ್ನು ಈ ಪೂಜೆ ನೀಡುತ್ತದೆ. ಹೌದು ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.